ರಾಯಚೂರು ಜಿಲ್ಲಾ ಪೊಲೀಸ್ ಕೇಂದ್ರ ಕಚೇರಿಯ ಆವರಣದಲ್ಲಿ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಹಾಗೂ ರಿಮ್ಸ್ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಿಖಿಲ್ ಭಿ ಇವರ ಅಧ್ಯಕ್ಷತೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಸಿ ನೆಟ್ಟು ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಎಸ್ಪಿ ನಿಖಿಲ್ ಭಿ ಅವರು, ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚು ಇರುವುದರಿಂದ ಗಿಡಗಳನ್ನು ನೆಡುವ ಮೂಲಕ ಹತೋಟಿಗೆ ತರಬಹುದು. ಇದು ವೈಜ್ಞಾನಿಕವಾಗಿಯೂ ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಅರಣ್ಯ ಇಲಾಖೆಯವರು ನಮಗೆ ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡೋಣ ಎಂದು ಕೇಳಿದಾಗ ಅದನ್ನು ತುಂಬಾ ಖುಷಿಯಿಂದ ಸ್ವೀಕರಿಸಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ 25ರಿಂದ 30 ಸಸಿಗಳನ್ನು ನೆಡಲಾಗಿದೆ. ಇನ್ನೂ 100 ಸಸಿಗಳನ್ನು ಹಾಕುವ ಕಾರ್ಯವು ಜರುಗುತ್ತಿದೆ ಎಂದರು. ಸಾರ್ವಜನಿಕರಲ್ಲಿಯೂ ಮನವಿ ಮಾಡಿಕೊಳ್ಳುವುದೇನೆಂದರೆ, ಆದಷ್ಟು ನಿಮ್ಮ ಮನೆಯ ಸುತ್ತಮುತ್ತ ಸಸಿಗಳನ್ನು ಹಾಕಿ ಆ ಸಸಿಗಳ ಬಗ್ಗೆ ನಿತ್ಯವೂ ಕಾಳಜಿ ವಹಿಸಿ ನೀರೆರೆಯುವ ಮೂಲಕ ಬೆಳೆಸಿದರೆ ಮುಂದೆ ಗಿಡ ಮರಗಳಾಗಿ ನಮಗೆ ನೆರಳು, ಗಾಳಿ ಮತ್ತು ಫಲಗಳನ್ನು ಕೊಡುವುದರಲ್ಲಿ ಸಂದೇಹವಿಲ್ಲ. ಹಾಗೆ ಬಿಸಿಲಿನ ತಾಪಮಾನವನ್ನು ಹತೋಟಿಗೆ ಬರುತ್ತದೆ ಎಂದು ಹೇಳಿದರು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹಾಗೂ ನಮ್ಮ ರಿಮ್ಸ್ ಸಂಸ್ಥೆ ಮೂರು ಸೇರಿ ಒಂದು ಗಿಡ ನೆಟ್ಟುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ನಮ್ಮ ರಾಯಚೂರಲ್ಲಿ ನಿಮಗೆಲ್ಲ ತಿಳಿದಿರೋ ಹಾಗೆ ಯಥೇಷ್ಟು ಟೆಂಪ್ರೇಚರ್ಗೆ ಹೋಗುತ್ತೆ. ಅದರಲ್ಲಿ ನಾವು ಒಂದು ರೀತಿ ಯಾವಾಗ ನಾವು ಕಮ್ಮಿ ಮಾಡ್ಬೋದು ಅಂದರೆ ಈ ಗಿಡ ನೆಡುವುದರಿಂದ ಖಂಡಿತವಾಗ್ಲೂ ಟೆಂಪ್ರೇಚರ್ನ ಕಮ್ಮಿ ಮಾಡ್ಕೋಬೋದು. ದಿಸ್ ಹ್ಯಾಸ್ ಬೀನ್ ಸೈಂಟಿಫಿಕಲಿ ಪ್ರೂವನ್ ಆಲ್ಸೋ. ಅದಕ್ಕೋಸ್ಕರನೇ ನಾವು ಈ ಒಂದು ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆಯವರು ಬಂದು ನಮಗೆ ಕೇಳಿಕೊಂಡಾಗ ತುಂಬ ಖುಷಿಯಿಂದ ನಾವು ಮತ್ತು ರಿಮ್ಸ್ ಅವರು ಒಟ್ಟಿಗೆ ಸೇರಿಕೊಂಡು ಈ ಒಂದು ಪ್ರೋಗ್ರಾಮನ್ನು ಮಾಡಿದ್ದೀವಿ. ಸುಮಾರು ಒಂದು 25 ಇವಾಗಲೇ ಜಸ್ಟ್ ನೆಟ್ಟಿದ್ದೀವಿ. ಇದರ ಜೊತೆಗೆ ಮತ್ತೆ ಅರೌಂಡ್ 100 ಸಸಿಗಳನ್ನ ನೆಡಬೇಕು ಅನ್ನೋದೇ ನಮ್ಮ ಒಂದು ಧ್ಯೇಯ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಜೊತೆ ನಾವು ಮಾತನಾಡಿಕೊಂಡು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಸಾರ್ವಜನಿಕರಲ್ಲೂ ನಾವು ಅದೇ ಮನವಿಯನ್ನು ಮಾಡ್ಕೊಳೋದು, ಆದಷ್ಟು ನಿಮ್ಮ ಮನೆ ಸುತ್ತಮುತ್ತ ನೀವು ಗಿಡಗಳನ್ನು ನೆಟ್ಟಿ ಅದನ್ನು ಬರೀ ನೆಡೋದಲ್ಲ, ಅದ್ರ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕು. ಅದ್ರ ಬಗ್ಗೆ ನೀವು ನೀರು ಹಾಕೋದು ಬಿಡೋದು ಅದನ್ನೆಲ್ಲವನ್ನು ನೋಡಿಕೊಂಡ್ರೆ ಖಂಡಿತ ನಮ್ಮ ಏನು ಟೆಂಪ್ರೇಚರ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅದು ಹತೋಟಿಗೆ ಬರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್, ಜಿಲ್ಲಾ ಹೆಚ್ಚುವರಿ ಪೊಲೀಸ್ 1 ಅಧೀಕ್ಷಕರು ರಾಯಚೂರು ಜಿಲ್ಲೆ, ಹರೀಶ್, ಜಿಲ್ಲಾ ಹೆಚ್ಚುವರಿ ಪೊಲೀಸ್ 2 ಅಧೀಕ್ಷಕರು ರಾಯಚೂರು ಜಿಲ್ಲೆ, ಪ್ರವೀಣ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಗೋವಿಂದರಾಜ್ ಕೆ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸುನಿಲ್ ಪಿ ಕೊಡ್ಲಿ, ಪೊಲೀಸ್ ಉಪ ಅಧೀಕ್ಷಕರು, DAR ರಾಜೇಶ್ ನಾಯಕ್, ವಲಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ನಾಗರಾಜ್ ಕಮ್ಮಾರ್, ಪೊಲೀಸ್ ನಿರೀಕ್ಷಕರು ಗ್ರಾಮೀಣ ವೃತ್ತ, ಭಾಗಪ್ಪ ವಾಲಿಕಾರ್, ಪೊಲೀಸ್ ನಿರೀಕ್ಷಕರು DAR, ಡಾಕ್ಟರ್ ಅಮರ್ ವರ್ಮಾ, ವೈದ್ಯರು, ರಿಮ್ಸ್ ಆಸ್ಪತ್ರೆ, ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.